ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ತರುಣ್ ಸುಧೀರ್ ಒಂದು ಸಿನಿಮಾ ಮಾಡೋದು ಪಕ್ಕಾ ನೋಡಿ. ಈ ಹಿಂದೆ ಶಿವರಾಜ್ ಕುಮಾರ್ ಅವರಿಗೆ ತರುಣ್ ಸುಧೀರ್ ಕತೆ ಮಾಡಿದ್ರು. ಅದಕ್ಕೆ ಮಾತುಂಗ ಅನ್ನುವ ಟೈಟಲ್ ಇಟ್ಟಿದ್ರು, ಆದ್ರೆ ಅದು ಆಗ್ಲಿಲ್ಲ. ಹಾಗಂತ ಶಿವರಾಜ್ ಕುಮಾರ್ ತಮ್ಮ ಈ ಚಿತ್ರದ ಹಳೆಯ ವಿಚಾರವನ್ನ ಹೇಳಿಕೊಂಡಿದ್ದಾರೆ. ಏಳುಮಲೆ ಚಿತ್ರದ ಟೈಟಲ್ ರಿಲೀಸ್ ಕಾರ್ಯಕ್ರಮದಲ್ಲಿಯೇ ಈ ಒಂದು ವಿಚಾರವನ್ನ ಶಿವರಾಜ್ ಕುಮಾರ್ ಹೇಳಿದ್ದಾರೆ. ತರುಣ್ ಸುಧೀರ್, ನಂದಕಿಶೋರ್ ಇವರೆಲ್ಲ ಒಳ್ಳೆಯ ಸ್ನೇಹಿತರು. ಇವರ ಜೊತೆಗೆ ಒಳ್ಳೆ ಬಾಂಡಿಂಗ್ ಇದೆ. ಸುಧೀರ್ ಮತ್ತು ನಮ್ಮ ಫ್ಯಾಮಿಲಿ ನಡುವೆ ಒಳ್ಳೆ ಬಾಂಧವ್ಯ ಇದೆ. ತರುಣ್ ಸುಧೀರ್ ಅವರ ಮನೆಗೆಲ್ಲ ನಾವು ಹೋಗ್ತಾ ಇದ್ದೇವೆ. ಇವರಮ್ಮ ಕೋಳಿ ಸಾರ್ ಚೆನ್ನಾಗಿ ಮಾಡ್ತಾರೆ, ಅದನ್ನು ತುಂಬಾ ಸಲ ತಿಂದಿದ್ದೇನೆ. ತರುಣ್ ಸುಧೀರ್ ಅವರ ಚಿತ್ರದಲ್ಲಿ ಕೆಲಸ ಮಾಡಿದ್ದೇನೆ, ಆದ್ರೆ ಇವರ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡೋದು ಬಾಕಿ ಇದೆ. ಅದು ಮುಂದಿನ ಆಗುತ್ತದೆ, ಅದನ್ನ ಮಾಡಿಯೇ ಮಾಡುತ್ತೇನೆ. ನಂದಕಿಶೋರ್ ಜೊತೆಗೂ ಕೆಲಸ ಮಾಡುವ ಆಸೆ ಇದೆ ಅಂತಲೇ ಶಿವರಾಜ್ ಕುಮಾರ್ ಹೇಳಿಕೊಂಡಿದ್ದಾರೆ. ಮಾತುಂಗ ಸಿನಿಮಾ ಟೈಟಲ್ ಏಳುಮಲೆ ಚಿತ್ರದ ಟೈಟಲ್ ರಿಲೀಸ್ ಇವೆಂಟ್ ಅಲ್ಲಿಯೇ ಶಿವಣ್ಣ ಈ ವಿಷಯ ಹೇಳಿಕೊಂಡಿದ್ದಾರೆ. ಚಿತ್ರದ ಟೈಟಲ್ ಟೀಸರ್ ಕೂಡ ರಿಲೀಸ್ ಮಾಡಿದ್ದಾರೆ. ಚಿತ್ರತಂಡಕ್ಕೂ ಶುಭಾಶಯ ತಿಳಿಸಿದ್ದಾರೆ. ಏಳುಮಲೆ ಅಂದ್ರೆ ಸಾಕು, ಅದೇನೋ ಸ್ಟೆಪ್ಸ್ ಬಂದೇ ಬಿಡುತ್ತದೆ, ಅದೇನೋ ಒಂದು ಬಾಂಡಿಂಗ್ ಇದೆ ಅಂತಲೂ ಶಿವಣ್ಣ ಹೇಳಿದ್ದಾರೆ. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟ ಮಡೆನೂರು ಮನು ಸದ್ಯ ಜೈಲಿನಿಂದ ಹೊರಬಂದಿದ್ದಾರೆ. ಸಹನಟಿ ಮೇಲೆ ಅತ್ಯಾಚಾರ ಎಸಗಿದ ಆರೋಪದ ಮೇಲೆ ಮನು ಅರೆಸ್ಟ್ ಆಗಿದ್ರು. ಅಂದಹಾಗೆ ಅವರ ಆಡಿಯೋ ವಿವಾದ ಸದ್ಯಕ್ಕಂತೂ ಮುಗಿಯುವಂತೆ ಕಾಣಿಸುತ್ತಿಲ್ಲ. ಇದೀಗ ನಟ ದರ್ಶನ್ ತೂಗುದೀಪ ಅವರಿಗೆ ಕ್ಷಮೆ ಕೇಳಿ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಮಡೆನೂರು ಮನು. ಇತ್ತೀಚೆಗೆ ಒಂದು ಆಡಿಯೋ ವೈರಲ್ ಆದಾಗ ಬಹಿರಂಗವಾಗಿ ಒಂದು ಕ್ಷಮೆ ಯಾಚಿಸಿದ್ದೆ. ಡಿವೋರ್ಸ್ ಫ್ಯಾನ್ಸ್ ನನಗೆ ಮೆಸೇಜ್ ಕಾಮೆಂಟ್ಸ್ ಮಾಡಿದ್ರು, ಫೋನ್ ಕೂಡ ಮಾಡಿದ್ರು. ಬಾಸ್ಗೆ ಕ್ಷಮೆ ಕೇಳಿದ್ರ, ಹೋಗಿದ್ರ, ಮೀಟ್ ಮಾಡಿದ್ರ, ಒಂದ್ಸತಿ ಮೀಟ್ ಮಾಡಿ ಮತ್ತೆ ನಿಮ್ಮ ಸಿನಿಮಾವನ್ನ ರಿಲೀಸ್ ಮಾಡಿಸೋಣ ಅಂತೆಲ್ಲ ಸುಮಾರು ಜನ ಪ್ರೀತಿಯಿಂದ ಕೇಳಿದ್ದಾರೆ ಎಂದು ಮನು ಹೇಳಿದ್ದಾರೆ. ನಾನ್ ಮೀಟ್ ಮಾಡೋಕೆ ಪ್ರಯತ್ನಿಸಿದೆ, ಫೋನ್ ಕೂಡ ಮಾಡಿದೆ, ಆದ್ರೆ ಬಾಸ್ ಬ್ಯುಸಿ ಇದ್ದಾರೆ ಅಂತ ಗೊತ್ತಾಯ್ತು. ಹಾಗಾಗಿ ಬಹಿರಂಗವಾಗಿ ನಾನೇ ಒಂದು ಕ್ಷಮೆ ಯಾಚಿಸೋಣ ಅಂತ ಒಂದು ವಿಡಿಯೋ ಮಾಡ್ತಿದ್ದೀನಿ. ಡಿವೋರ್ಸ್ ದಯಮಾಡಿ ಪುಟ್ಟ ಕಲಾವಿದ ನಾನು, ಸಹವಾಸಗಳನ್ನ ಮಾಡಿ ಜೊತೆಲಿರೋ ನಾನು ನಂಬಿ ಈ ಒಂದು ಆಡಿಯೋಗೆ ಬಲಿಯಾಗಿದ್ದೇನೆ, ದಯಮಾಡಿ ನನ್ನನ್ನು ಕ್ಷಮಿಸಿ ಎಂದು ಮನು ಕೇಳಿಕೊಂಡಿದ್ದಾರೆ. ಸುದೀಪ್ ಅವರು ಹೊಸ ಸಿನಿಮಾದ ಮುಹೂರ್ತ ತಮಿಳುನಾಡಿನಲ್ಲಿ ನಡೆದಿದೆ. ಈ ಸಂದರ್ಭದ ಫೋಟೋನ ಚಿತ್ರತಂಡದವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಎಲ್ಲರೂ ಕಿಚ್ಚನಿಗೆ ಹಾಗೂ ಅವರ ಸಿನಿಮಾಗೆ ಆಲ್ ದಿ ಬೆಸ್ಟ್ ಹೇಳುತ್ತಿದ್ದಾರೆ. ಮ್ಯಾಕ್ಸ್ ಚಿತ್ರದಿಂದ ಸುದೀಪ್ ಜನಪ್ರಿಯತೆ ಮತ್ತಷ್ಟು ಹೆಚ್ಚಿತು. ಈ ಸಿನಿಮಾ ಸೂಪರ್ ಹಿಟ್ ಆಯಿತು. ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದು ವಿಜಯ್ ಕಾರ್ತಿಕೇಯ ಅವರು. ಅವರೇ ಹೊಸ ಸಿನಿಮಾಗೆ ನಿರ್ದೇಶನ ಮಾಡುತ್ತಿದ್ದಾರೆ. ಈ ಮೂಲಕ ಇಬ್ಬರು ಎರಡನೇ ಬಾರಿಗೆ ಒಂದಾಗಿದ್ದಾರೆ. ಸುದೀಪ್ ಅವರ ಈ ಚಿತ್ರಕ್ಕೆ ಇನ್ನೂ ಶೀರ್ಷಿಕೆ ಅಂತಿಮ ಆಗಿಲ್ಲ. ಈ ಸಿನಿಮಾಗೆ ತಾತ್ಕಾಲಿಕವಾಗಿ K47 ಎನ್ನುವ ಟೈಟಲ್ ಇಡಲಾಗಿದೆ. ಈ ಸಿನಿಮಾದ ಮುಹೂರ್ತಕ್ಕೆ ಕಿಚ್ಚನ ಪತ್ನಿ ಪ್ರಿಯಾ ಕೂಡ ಹಾಜರಿಯಾಗಿದ್ರು. ಅವರು ಈ ಫೋಟೋದಲ್ಲಿ ಗಮನ ಸೆಳೆದಿದ್ದಾರೆ. ಸುದೀಪ್ ಅವರು ಕೇವಲ 6 ತಿಂಗಳಲ್ಲಿ ಈ ಚಿತ್ರವನ್ನು ಪೂರ್ಣಗೊಳಿಸುವ ಟಾರ್ಗೆಟ್ ಇಟ್ಕೊಂಡಿದ್ರು. ಡಿಸೆಂಬರ್ 25ರಂದು ಸಿನಿಮಾ ತೆರೆಗೆ ತರುವ ಆಲೋಚನೆಯಲ್ಲಿ ಅವರಿದ್ದಾರೆ. ಹೀಗಾಗಿ ಶನಿವಾರ ಹಾಗೂ ಭಾನುವಾರ 2 ದಿನ ಅವರು ಕೆಲಸ ಮಾಡಲಿದ್ದಾರೆ. ಸುದೀಪ್ ಅವರ K47 ಚಿತ್ರದ ಜೊತೆಗೆ ಬಿಲ್ಲಾರಂಗ ಭಾಷಾ ಅಥವಾ BRP ಚಿತ್ರದಲ್ಲೂ ತೊಡಗಿಕೊಂಡಿದ್ದಾರೆ. ಈ ಸಿನಿಮಾ ಬಗ್ಗೆ ಫ್ಯಾನ್ಸ್ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಅನೂಪ್ ಭಂಡಾರಿ ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡ್ತಿದ್ದಾರೆ. ನಟ ರಿಷಬ್ ಶೆಟ್ಟಿ ಅವರು ತಮ್ಮ 42ನೇ ಹುಟ್ಟುಹಬ್ಬವನ್ನು ಕುಂದಾಪುರದಲ್ಲಿ ಆಚರಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಪತ್ನಿ ಪ್ರಗತಿ ಶೆಟ್ಟಿ ಜೊತೆಗಿದ್ದು ರಿಷಬ್ಗೆ ಕೇಕ್ ತಿನ್ನಿಸಿ ಪ್ರೀತಿಯಿಂದ ಶುಭ ಹಾರೈಸಿದ್ದಾರೆ. ಜೊತೆಗೆ ಕಾಂತಾರ ಅಧ್ಯಾಯ 1 ಚಿತ್ರದ ತಂಡ ರಿಷಬ್ ಶೆಟ್ಟಿ ಹುಟ್ಟುಹಬ್ಬವನ್ನ ಸೆಲೆಬ್ರೇಟ್ ಮಾಡಿದೆ. ರಿಷಬ್ ಶೆಟ್ಟಿ ಅವರಿಗೆ ಕಾಂತಾರ ಅಧ್ಯಾಯ 1 ನಿರ್ಮಾಪಕ ವಿಜಯ್ ಕಿರಂಗದೂರು ಮತ್ತು ಹೊಂಬಾಳೆ ಫಿಲ್ಮ್ಸ್ನ ಸಹ ಸಂಸ್ಥಾಪಕ ಚಲವೇಗೌಡ ಶುಭಾಶಯ ಕೋರಿದ್ದಾರೆ. ಕಾಂತಾರ ಚಿತ್ರದ ಛಾಯಾಗ್ರಾಹಕ ಅರವಿಂದ್ ಕಶ್ಯಪ್ ಮತ್ತು ಬರಹಗಾರರ ತಂಡವು ರಿಷಬ್ಗೆ ಜನ್ಮದಿನದ ಶುಭಾಶಯ ತಿಳಿಸಿದೆ. ರಿಷಬ್ ಶೆಟ್ಟಿ ಹುಟ್ಟುಹಬ್ಬದ ಪ್ರಯುಕ್ತ ಬಿಡುಗಡೆಯಾಗಿರುವ ಕಾಂತಾರ ಚಾಪ್ಟರ್ 1 ಸಿನಿಮಾದ ಪೋಸ್ಟರ್ನಲ್ಲಿ ನೆಲದ ಉಳಿವಿಗಾಗಿ ಹೋರಾಡುವ ವೀರ ಸೇನಾನಿಯಾಗಿ ರಿಷಬ್ ಅಪ್ಪರಿಸಿದ್ದಾರೆ. ಇದರಲ್ಲಿ ತಮ್ಮೆಡೆಗೆ ಬರುತ್ತಿರುವ 100 ಬಾಣಗಳನ್ನ ಭೇದಿಸಿ ರಿಷಬ್ ಮುನ್ನುಗ್ಗುತ್ತಿರುವಂತೆ ಚಿತ್ರಿಸಲಾಗಿದೆ. ಈ ಪೋಸ್ಟರ್ನಲ್ಲಿ ದಂತಕಥೆಯ ಮುನ್ನುಡಿ, ಆ ನುಡಿಗೊಂದು ಪರಿಚಯ, ಮನದಾಳದ ಕತೆಗೆ ಮತ್ತೊಮ್ಮೆ ಸ್ವಾಗತ ಎಂದು ಬರೆಯಲಾಗಿದೆ. ಅಕ್ಟೋಬರ್ 2ರಂದು ಕಾಂತಾರ ಚಾಪ್ಟರ್ 1 ಸಿನಿಮಾವು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಲಿದೆ. ಈ ಹಿಂದೆ ನಾನು ಹೈದರಾಬಾದಿನವಳು ಎಂದು ಹೇಳಿಕೆ ಕೊಟ್ಟು ವಿವಾದಕ್ಕೆ ಸಿಲುಕಿದ್ದ ನಟಿ ರಶ್ಮಿಕಾ ಮಂದಣ್ಣ
ಇದೀಗ ಕೊಡವ ಸಮುದಾಯದ ಮೊದಲ ಚಿತ್ರನಟಿ ನಾನೇ ಎಂದು ಹೇಳಿಕೆ ನೀಡುವ ಮೂಲಕ ಕೊಡವ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ಖಾಸಗಿ ವಾಹಿನಿಯ ಸಂದರ್ಶನವೊಂದರಲ್ಲಿ ಕೊಡವ ಜನಾಂಗದ ಮೊದಲ ನಟಿ ನಾನು ಎಂದು ಹೇಳಿಕೆ ನೀಡಿರುವುದು ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದಂತೆ ನೆಟ್ಟಿಗರು ಈ ವಿಚಾರಕ್ಕೆ ರಶ್ಮಿಕಾ ಮೇಲೆ ಗರಂ ಆಗಿದ್ದಾರೆ. ರಶ್ಮಿಕಾ ಮಂದಣ್ಣ ಹೀಗೇಕೆ ಹೇಳಿದರು ಎಂಬುದು ಕೊಡವ ಸಮುದಾಯದಲ್ಲೂ ಪ್ರಶ್ನೆ ಮೂಡಿಸಿದೆ. ನಟಿಗೆ ತಿಳಿ ಹೇಳಲು ಪ್ರಯತ್ನಿಸಿದ್ದಾರೆ. ಎತ್ತರಕ್ಕೆ ಬೆಳೆಯುವುದರ ಜೊತೆಗೆ ಕ್ಷೇತ್ರದ ಹಿರಿಯರನ್ನು ಗೌರವಿಸಬೇಕು ಮತ್ತು ನೆನಪಿನಲ್ಲಿಟ್ಕೊಳ್ಬೇಕು ಎಂಬ ಸೂಕ್ಷ್ಮತೆಯನ್ನ ತಿಳಿಸಿದ್ದಾರೆ. ಮೊದಲ ನಟಿ ಶಶಿಕಲಾ 1973ರಲ್ಲಿ ಸಿನಿಮಾ ರಂಗ ಪ್ರವೇಶಿಸಿದ ಶಶಿಕಲಾ ಕೊಡಗಿನ ಮೊದಲ ನಟಿ ಎಂಬ ಹೆಗ್ಗಳಿಕೆ ಹೊಂದಿದ್ದಾರೆ. ಅವರು ಪರಮೇಶಿಯ ಪ್ರೇಮ ಪ್ರಸಂಗ, ಮಂಜಿನ ತೆರೆ, ಶ್ವೇತ ಗುಲಾಬಿ, ಬೆಂಕಿಯಲ್ಲಿ ಅರಳಿದ ಹೂ, ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಸಮಯದ ಗೊಂಬೆ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿ ಗಮನ ಸೆಳೆದಿದ್ರು. 1990ರಲ್ಲಿ ಅಥ್ಲೀಟ್ ಅಶ್ವಿನಿ ನಾಚಪ್ಪ ತೆಲುಗು ಭಾಷೆಯಲ್ಲಿ ನಟಿಸಿದ್ದು ಜೀವನ ಚರಿತ್ರೆ ಆಧಾರಿತ ಚಿತ್ರ ಅಶ್ವಿನಿ ಚಿತ್ರಕ್ಕಾಗಿ ಅತ್ಯುತ್ತಮ ಚೊಚ್ಚಲ ನಟಿಯಾಗಿ ರಾಜ್ಯ ನಂದಿ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಕನ್ನಡದ ಚಿನ್ನಾರಿ ಮೊತ್ತ ಸಿನಿಮಾದಲ್ಲಿ ಅತಿಥಿ ಪಾತ್ರ ನಿಭಾಯಿಸಿದ್ದ ಇವರು ಇನ್ಸ್ಪೆಕ್ಟರ್ ಅಶ್ವಿನಿ ಸೇರಿದಂತೆ 5 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.